ಓಕೆ ಫ್ರೆಂಡ್ಸ್, ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ. ಅದೇನು ಗೊತ್ತಾ? ಎಸ್, ಗುಡ್ ನ್ಯೂಸ್ ಏನು ಅಂದರೆ ಐ ಆಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೆಸಿಪೀಸ್ ವ್ಲಾಗ್ ಏನು ಮಾಡಿದೆ ಕಂಟಿನ್ಯೂ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಏನು ಅಂದರೆ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ. ಎಷ್ಟು ಚೆನ್ನಾಗಿದೆಲ್ಲ, ಫುಲ್ ಸ್ಪೈಸಿ ಆಗಿದೆ. ಇಷ್ಟು ದಿನ ಯಾಕೆ ಯೂಟ್ಯೂಬ್ ಆ್ಯಂಡ್ ಸೋಷಿಯಲ್ ಮೀಡಿಯಾಸಲ್ಲಿ ಇರಲಿಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರು. ಸೊ ರೀಸನ್ ಬೇರೇನೂ ಅಲ್ಲ, ಸಮ್ ಬ್ರೇಕ್ ತಗೊಂಡಿದ್ದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ಇನ್ಮೇಲೆ ನನ್ನ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಯು ಕ್ಯಾನ್ ಆಲ್ ವಾಚ್ ಇಟ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಕಮೆಂಟ್ಸ್ ಆ್ಯಂಡ್ ಶೇರ್ ಮಾಡಿ. ಸೊ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ ಈಸ್ ರೆಡಿ. ಈ ರೀತಿ ಡಾಬಾ ಸ್ಟೈಲಲ್ಲಿ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ ಮಾಡಿದ್ರೆ ತುಂಬ ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಗ್ರೇವಿಯಾಗಿ ಮಾಡಿದ್ರೆ ಪರೋಟಾಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಅವರಲ್ಲಿ ಸೈಡ್ ಡಿಶ್ಶಾಗೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂತು. ಸೊ ಈಗ ರೆಸಿಪಿ ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಮೊದಲು ಬೌಲ್ಗೆ ವಾಶ್ ಮಾಡಿಕೊಂಡಿರುವಂತಹ ಚಿಕನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಯೋಗರ್ಟ್ ಕೂಡ ಯೂಸ್ ಮಾಡ್ಬೋದು. ನಂತರ ಅದಕ್ಕೆ ಟರ್ಮರಿಕ್ ಅರಿಶಿನ ಯೂಸ್ ಮಾಡ್ತಾಯಿದ್ದೀನಿ. ಪೆಪ್ಪರ್ ಪೌಡರ್, ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಂಬೆಹಣ್ಣು ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಲೆಮನ್ ಪೆಪ್ಪರ್ ಫ್ರೈಗೆ ಲೆಮನ್ ಆ್ಯಂಡ್ ಪೆಪ್ಪರ್ ಎಲ್ಲ ಚಿಕನ್ಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಕರ್ಡ್ ಯೂಸ್ ಮಾಡೋದ್ರಿಂದ ಮತ್ತು ಲೆಮನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹುಳಿ ಟೇಸ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಂತರ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿರುಮೆಣ್ಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಗ್ರೇವಿ ಥರ ಬರುತ್ತೆ. ಲೈಕ್ ಪನ್ನೀರ್ ಮಸಾಲಾಗೆ, ಕಾಜು ಮಸಾಲಾಗೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ರೀತಿ ಟೇಸ್ಟ್ ಕೊಡುತ್ತೆ. ನಾವು ಗೋಡಂಬಿ ಮತ್ತು ಈರುಳ್ಳಿ ಹಾಕಿರೋದ್ರಿಂದ ಗ್ರೇವಿ ಥರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಮಿಕ್ಸಿಗೆ ಹಾಕಿ ರುಬ್ಕೊಂಡಿದ್ದೀನಿ ನೋಡಿ, ಈ ರೀತಿ ಪೇಸ್ಟ್ ರೆಡಿ ಆಗುತ್ತೆ. ನಂತರ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಅದು ಕೂಡ ಟೇಸ್ಟ್ ಫ್ಲೇವರ್ ಡಿಫ್ರೆಂಟಾಗಿ ಬರುತ್ತೆ ಕ್ಯಾಪ್ಸಿಕಮ್ ಫ್ಲೇವರಿಂದ. ನಂತರ ಮಿಕ್ಸಿಲಿ ರುಬ್ಬಿಟ್ಕೊಂಡಿರುವಂತಹ ಗೋಡಂಬಿ ಈರುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಆ ಪೇಸ್ಟೆಲ್ಲ ಚೆನ್ನಾಗಿ ಬೇಯಬೇಕು. ನಂತರ ಕಲಸಿಟ್ಕೊಂಡಿರುವಂಥ ಚಿಕನ್ ಮಿಕ್ಸ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಿದ ನಂತರ ಸ್ವಲ್ಪ ಬೇಯಕ್ಕೆ ಬಿಡಬೇಕು, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಪೆಪ್ಪರ್ ಇಲ್ಲ ಅರಿಶಿನ, ಟರ್ಮರಿಕ್ ಆ್ಯಡ್ ಮಾಡ್ಕೊಬೇಕು ಅಂದರೆ ಆ್ಯಡ್ ಮಾಡ್ಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 to 10 minutes ಬೇಯಕ್ಕೆ ಬಿಡಬೇಕು. ಲಾಸ್ಟ್ ಫಿನಿಶಿಂಗ್ ಟಚ್ ಚಿಕನ್ ಮಸಾಲ ಪೌಡರ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ಚಿಕನ್ ಮಸಾಲ ಪೌಡರ್ ಹಾಕ್ಬಿಟ್ಟು 5 minutes ಚೆನ್ನಾಗಿ ಬೇಯಕ್ಕೆ ಬಿಡೋಣ. ಚಿಕನ್ ಫುಲ್ ಬೇಯಬೇಕಲ್ಲ ಅದಕ್ಕೆ. ಈಗ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ ಫುಲ್ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಫುಲ್ ಸ್ಪೈಸಿ ಗ್ರೇವಿ ಟೇಸ್ಟ್ಗಂತೂ ಇದೆ. ಸೊ ಈಗ ಲಾಸ್ಟ್ ಫಿನಿಶಿಂಗ್ ಟಚ್ಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಅದರಿಂದ ಸ್ವಲ್ಪ ಹುಳಿ ಟೇಸ್ಟೆಲ್ಲ ಕಮ್ಮಿ ಆಗುತ್ತೆ. ಸೊ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಾಗಿದೆ. ಈಗ ಲೆಮನ್ ಪೆಪ್ಪರ್ ಚಿಕನ್ ಫ್ರೈ ರೆಡಿ ಆಗಿದೆ ಡಾಬಾ ಸ್ಟೈಲಲ್ಲಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಹಸ್ಬೆಂಡ್ ತಿಂದ್ಬಿಟ್ಟು ತುಂಬ ಚೆಂದ ಇದೆ ಅಂತ ಹೇಳಿದ್ರು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.